ಒಂದು 2 ನಿಮಿಷ ಗದ್ದಲ ಕಡಿಮೆ ಕೂಡ್ರಿ ತಳ ಕೂಡ್ರಿ ಅದಕ್ಕೆ ಇಲ್ಲೇ ಹೋಗಿಂಗೆ ಹಂಗ ಹೋಗೋ ಜಾಗ ಗುರುಗಳು ಕರ್ಕೊಂಡು ಹೋಗ್ತಾರೆ. ತುಪ್ಪದ ದೀಪ ಹಚ್ಚಿ ನಿಮ್ಗೆ ದೇವರನ್ನ ಭೇಟಿ ಆಗ್ಬೇಕು ಅಂತಂದ್ರೆ ಫಸ್ಟ್ ಗುರುಗಳು ಪಾದ ಹಿಡಿಬೇಕು. ಗುರುಗಳು ಅಂದ್ರೆ ಯಾರು? ಗುರುಗಳು ಅಂದ್ರೆ ಫಸ್ಟ್ ಮನಿ ಗುರುಗಳು ಅಲ್ಲ, ಮಂಚಲಯ ರಾಗಪ್ಪ ಅಲ್ಲ, ಮಂಚಲಯ ರಾಗಪ್ಪ. ದೇವರಂದ್ರೆ ತಿರುಪತಿ ತಿಮ್ಮಪ್ಪ. ಈಗ ನೀವು ಮಂತ್ರಾಲಯಕ್ಕೆ ಹೋಗಿ ಏನಾದ್ರು ಒಂದು ಕೋರಿಕೆಯನ್ನು ಇರುತ್ತೆ ನೋಡಿ, ಭಗವಂತನಲ್ಲಿ ನೀವು ಕೋರಿಕೆ ಇಟ್ಕೊಂಡಿರ್ತಿರಲ್ಲ, ಆ ಕೋರಿಕೆ ಅರಿಕೆಯನ್ನು ತೀರ್ಸ್ಬಿಡ್ಬೇಕು. ಅರಿಕೆ ತೀರ್ಸ್ಲಂದ್ರೆ ನಿಮ್ಮ ಬುಗುರಿ ಆಡ್ಸಂಗ ಆಡ್ಸ್ಬಿಡ್ತಾರೆ. ದೇವ್ರ ಅಲ್ಲ, ಕೊಟ್ಟಿದ್ದೆ ಭಗವಂತ. ಹೌದಲ್ಲ, ಕೊಟ್ಟಿದ್ದೆ ಭಗವಂತ. ಅವ್ರು ಹೇಳಿದ್ರೆ ನನಗೆ ಹಣ ಆಸ್ತಿ ಅಂತಸ್ತು ಬಂಗಾರ ಆಭರಣಗಳು ಹಾಕಂತಾರೆ. ಏನು ನೀವು ಭಕ್ತಿಯಿಂದ ಪೂಜೆ ಮಾಡ್ರಿ, ನೀವು ಕೇಳ್ತೀರ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಬೆಳಗ್ಗೆ ಎದ್ದು ಪೂಜೆ ಮಾಡ್ರಮ್ಮ, ಎಲ್ಲರಿಗೂ ಒಳ್ಳೇದಾಗುತ್ತೆ. ರಾಯರು ಇದ್ದಾರೆ, ಒಂದಲ್ಲಿ ಜೀವಂತವಾಗಿ ಕುಳಿತಿದ್ದಾರೆ. ನಿಮ್ಗೆ ಏನ್ ಕೆಲಸ ಆಗ್ಬೇಕು ಅದೆಲ್ಲ ನೋಡಿದಿರಾ? ನನ್ನ ನೋಡಿದಿರಾ? ನೋಡಿ ಎಷ್ಟು ಪವಾಡ ಆಗ್ತಾ ಇದೆ ಅಂದ್ರೆ ಅದ್ಭುತವಾಗಿ ಪವಾಡ ಆಗ್ತಾ ಇದೆ. ಹೌದಲ್ವಾ? ಭಗವಂತ ಇರುವುದು ಸತ್ಯ, ಗುರುಗಳು ಇರುವುದು ಸತ್ಯ. ಈ ಗಾಳಿ ಇರುವುದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಗುರು ರಾಘವೇಂದ್ರ ಸ್ವಾಮಿಯವರು ಇರುವುದು. ಪ್ರತಿ ಒಬ್ಬೊಬ್ಬರ ಮನೆಯಲ್ಲೂ ರಾಯರ ಫೋಟೋ ಬರಬೇಕು. ಪ್ರತಿ ಒಬ್ಬೊಬ್ಬರು ಊರಲ್ಲೂ ಗುರು ರಾಘವೇಂದ್ರ. ಇವಾಗ ನೋಡಿ ಆಂಜನೇಯ ಅಂತ ಹೇಳಿದಿರಲ್ವ ನೀವು, ಪ್ರತಿ ಒಂದೊಂದು ಊರಲ್ಲೂ ಆಂಜನೇಯ ಇದ್ದಾರೆ. ಹೌದಲ್ವಾ? ಇನ್ನು ಸ್ವಲ್ಪ ಕೆಲವೇ ದಿನದಲ್ಲಿ ವೇಟ್ ಮಾಡಿ, ಪ್ರತಿ ಒಂದೊಂದು ಊರಲ್ಲೂ ರಾಯರ ಮಠ ಬರುತ್ತೆ. ಅಷ್ಟು ಅದ್ಭುತವಾಗಿ ನಡೆಯುತ್ತೆ. ಯಾಕಂದ್ರೆ 354 ವರ್ಷ ಕಳೆದ್ರು ಇವತ್ತಿಗೆ ಜೀವಂತ ಕುಳಿತುಕೊಂಡು ಪ್ರತಿಯೊಬ್ಬರು ಅನುಗ್ರಹ ಮಾಡ್ತಾ ಕುಳಿತಿದ್ದಾರೆ. ಅವರು ಬ್ರಾಹ್ಮಣರಿಗೆ ಅನುಗ್ರಹ ಮಾಡಿಲ್ಲ ಜಾಸ್ತಿ, ಬ್ರಾಹ್ಮಣರಿಗೆ ಹೊರಗಡೆ ಇರ್ತಕ್ಕಂಥ ಜನಗಳಿಗೆ ಜಾಸ್ತಿ ಅನುಗ್ರಹ ಮಾಡಿರೋದು ಅವರು. ಮೊನ್ನೆ ಇಲ್ಲಿ ಒಂದು ಹತ್ರಕ್ಕೆ ಹೋಗಿದ್ದೆ ನಾನು. ಅವರು ಮುಸ್ಲಿಮ್ಸ್ ಅವರು ಏನ್ ಹೇಳಿದ್ರು, ಸ್ವಾಮಿ ನಾನು ಅಲ್ಲನ್ ತುಂಬಾ ನಂಬ್ತೀನಿ, ಬಟ್ ದೇವ್ರು ನಂಬಿರಲಿಲ್ಲ, ಗುರುಗಳು ನಂಬಿರಲಿಲ್ಲ. ನೀವು ಹೇಳ್ಕೊಟ್ಟಿರೋ ಪೂಜೆದಿಂದ ನನಗೆ ತುಂಬಾ ಅದ್ಭುತವಾಗಿ ಪವಾಡ ಆಯ್ತು. ಏನ್ ಪವಾಡ ಆಯ್ತು? ನೀವು ಜಸ್ಟ್ ಜಮೀನಿಗೆ ಬಂದು ಹೋದ್ರಿ, ನಾನು ಪ್ರತಿ ವರ್ಷನೂ ಲೆಕ್ಕ ಹಾಕಿದೀನಿ, 10 ಚೀಲ 15 ಚೀಲ, ಲಾಸ್ಟ್ ಅಂದ್ರೆ 18 ಚೀಲ ಅಷ್ಟೇ ಆಗೋದು. ನೀವು ಒಂದು ಸಲ ಬಂದು ಹೋಗಿ ಹೆಂಗ್ ನೀವು ನನ್ನನ್ನು ಕರ್ಕೊಂಡು ಸ್ವಾಗತಿಸಿದ್ರು ನೋಡಿ, ಹಂಗೆ ಅವರು ನಂಬಿಕೆ ಇಟ್ಟರು. ಅವ್ರು ಜಮೀನು ಒಡೆಗೆ ಕರ್ಕೊಂಡು ಹೋದ್ರು. ನೆಕ್ಸ್ಟ್ ಈಗ ಒಂದು 4 ರಿಂದ 5 ತಿಂಗಳು ಆಗಿರ್ಬೋದು ಅನ್ಸುತ್ತೆ, 85 ಚೀಲ ಆಗಿದೆ ಅವ್ರ ಜಮೀನಲ್ಲಿ. 85 ಚೀಲ ಪ್ರತಿ ವರ್ಷ 10-15 ಅಷ್ಟೇ ಆಗ್ತಾ ಇತ್ತು ಅವ್ರಿಗೆ. ನೀವ್ ಬಂದ್ರಿ ಆಯ್ತು ಅಂತ ಹೇಳಿದ್ರು ಅವ್ರು. ನಾನ್ ಬಂದೆ ಅಂತಲ್ಲ, ನಾನೀಗ ರಾಯರ್ ಪರಮ ಭಕ್ತ ಇಲ್ಲಿ. ನಾನು ನಿಮ್ಮ ಹಾಗೆ ಮನುಷ್ಯ ಇಲ್ಲಿ, ನಾನು ಭಗವಂತ ಅಲ್ಲ. ಅದಕ್ಕೆ ನೀವು ಗುರುಗಳು ಪಾದ ಹಿಡಿದಿದ್ದೀರಾ. ಆ ಬೆತ್ತ ನೋಡಿ, ಇವತ್ತು ಇಲ್ಲಿ ಬೆತ್ತ ಇದೆ ನೋಡಿ. ಈ ಬೆತ್ತ ಎಷ್ಟು ಜನ ಕೊಟ್ಟಿದ್ದೀರಿ? ಎಲ್ಲರಿಗೂ ಮಕ್ಕಳಾಗಿದೆ. ಸುಮಾರು ಜನ ಕೊಟ್ಟಿದ್ದೀನಿ ಮಕ್ಕಳಾಗಿದೆ. ಯಾಕಂದ್ರೆ ಅರ್ಧಂಬರ್ಧ ನಂಬ್ಕೊಂಡು ಪೂಜೆ ಮಾಡ್ಬಾರ್ದು. 50% ರಾಯರು ಇದ್ದಾರು ಅಥವಾ 50% ಇಲ್ಲು ಅಂತ ಆ ತರ ಪೂಜೆ ಮಾಡಿ, ಸಂಪೂರ್ಣವಾಗಿ ರಾಯರು ಇದ್ದಾರೆ ಅಂತ ನೀವು ಪೂಜೆ ಮಾಡಿ, ನಿಮಗೆ ಖಂಡಿತ ಪವಾಡ ಆಗುತ್ತೆ.
ನೋಡಿ, TB, ಈ ಕ್ಯಾನ್ಸರ್ ಪೇಷಂಟು, ಎಂತೆಂಥ ಕಾಯಿಲೆಗಳೆಲ್ಲ ಭಸ್ಮ ಆಗಿದೆ. ಈ ಸೇಡಮ್ ದೂರ ಆಗುತ್ತೆ, ಸುರುಳ್ಪೇಟೆ ದೂರ ಆಗುತ್ತೆ, ದೂರ ಆಗುತ್ತೆ. ಅಲ್ಲಿಂದ ಒಬ್ಬರು ಸುಮಾರು ವರ್ಷದಿಂದ ಇಲ್ಲಿ ಕುಲದೇವರಿಗೆ ಪೂಜೆ ಮಾಡಿ, ಕುಲದೇವ್ರನ್ನ ಯಾರು ಮರಿಬೇಡಿ, ಅರ್ಥ ಆಯ್ತಲ್ವಾ? ಕುಲದೇವ್ರನ್ನ ಯಾವತ್ತು ಮರಿಬಾರ್ದು. ಶುಗರ್ ಇದೆಯೇನು? ಮೊನ್ನೆ ಬಂದಿದ. ಈಗ ಒಂದು ಪ್ರಸಾದ ಕೊಡ್ತೀನಿ, ನನ್ನ ಕೊಡ್ತೀನಿ. ಶುಗರ್ ಇದ್ರೆ ಶುಗರು, BP ನೋಡಿ, ಇವಾಗ BP ಕಮ್ಮಿ ಆಗುತ್ತೆ. ನನ್ನ ನೆನೆಸಲ್ಲ ನೀವು, ಆ ಲಕ್ಷ್ಮೀ ತಾಯಿ ನೆನೆಸ್ತೀರ. ಗುರುಜಿ ಬಟ್ ನೀವ್ ಯಾರಂತಾನೆ ಗೊತ್ತಿಲ್ಲ ಇವ್ರಿಗೆಲ್ಲ. ಈ ತರ ನಮ್ ಗುರುಜಿ ಬರ್ತಾರ, ಎತ್ತಿನ ಬಂಡಿ ರೆಡಿ ಮಾಡ್ಬೇಕು ಅಣ್ಣ ಅಂತ ಇವ್ರಿಗೆ, ಅವ್ರಿಗೆ ನಮ್ ತಮ್ಮಗ ಈ ಅಣ್ಣ ಹೇಳಿದೆ, ಇವ್ರಿಬ್ರು ಇಟ್ಕೊಂಡು ಅವಾಗಿಂದ ಎಚ್ಚಲ ಹಸು ತಗೊಳ್ಳೋದು ರೆಡಿ ಖುಷಿ ಆಯ್ತು. ನಾನು ಹುಡುಕ್ತಾ ಇದಾರೆ ಸುಮಾರು 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಹುಡುಕ್ತಾ ಇದಾರೆ. ಸಿಕ್ಕಿಲ್ಲ, ನಾನು ಅಷ್ಟು ಬೇಗ ಸಿಗಲ್ಲ. ನಾನು ಹುಡುಕ್ತಾ ಇದಾರೆ, ಫೋನ್ ಕಾಲ್ಗಂತೂ ಸಿಗಂಗೆ ಇಲ್ಲ. ಒಂದು ದಿನಕ್ಕೆ 10,000 ಜನ ಫೋನ್ ಮಾಡ್ತಾರೆ. ಯಾರಿಗಂತ ಗುರುಜಿ ನಾನು ನಿನ್ನೆ ನಿಮ್ಗಲ್ಲಿ ಟೀ ಕುಡಿಸ್ತೀನಿ ಅಂತ ಹೇಳಿದೆ, ನೀವು ಏನಮ್ಮ ಎಲ್ಲೆಲ್ಲಿ ಲಿಂಕ್ ಇದೆ ಅಂದ್ರಲ್ಲ ಗುರುಜಿ, ಕಾಳಗಿ ಹತ್ರ ನಮ್ಮ ಅಕ್ಕ ನಮ್ಮ ಅಮ್ಮ ಇವರು. ಬಟ್ ಇವ್ರು ನಿಮ್ಮನ್ನ ಫಾಲೋ ಮಾಡ್ತಾರೆ, ನನಗೆ ಗೊತ್ತಿಲ್ಲ. ಹೌದಾ? ಅದ್ರ ನಾನು ಚಾನಲ್ ಫಾಲೋ ಮಾಡ್ತೀನಿ, ನೋಡ್ತಾ ಇರ್ತೀನಿ. ಕಂಪಲ್ಸರಿ ನಾ ವಿಡಿಯೋ ನೋಡ್ತಿರ್ತೀನಿ, ನೀವೆಲ್ಲ ಪಾದಯಾತ್ರೆ ಹೋದಾಗ ನೋಡ್ತಿರ್ತೀನಿ, ನೀವೆಲ್ಲರೂ ಮಾತಾಡಿದ್ದೆಲ್ಲ ನಾನು ಫಾಲೋ ಮಾಡ್ತಿರ್ತೀನಿ, ನೋಡ್ತಾ ಇರ್ತೀನಿ. ಅದು ನನಗಂದ್ರು ಕಾಳಿಗೆ ಅಂದ್ರು ನಂಗೆ ಫೋನ್ ಮಾಡಿದ್ರೆ ಕರ್ಮೋತಿಲ್ಲಮ್ಮ, ನಾನು ಅಲ್ಲೇ ಇರ್ತಿಲ್ಲ. ಐದು ಕಾಳಿಗೆ ಅಂತ ಕಾಳಿಗೆ ರೈಟ್ ಕೊಟ್ಟಿದ್ವಿ, ಅಲ್ಲೇ ರಾಜಪುರದಾಗ ಇರ್ತಿಲ್ಲ. ಅವ್ರು ಕಾಳಿಗೆ ಇದ್ದರೆ ಫೋನ್ ಮಾಡ್ಬೇಕಂದಿರಂತವ್ರು. ನಮ್ಮ ಮತ್ತೆ ಅಂತ ರಾಜಪುರದಾಗ ಇರ್ತಾರೆ. ಸರ್ ಹಿಂದೆ ಕರೆಗೆ ರಾಮಲಿಂಗ ಬರ್ತಾರಕ್ಕೆ ಮಾಡತ್ತಾರೆ. ಬನ್ನಿ, ದೊಡ್ಡ ದೇವಸ್ಥಾನ ಆಗುತ್ತೆ, ಬನ್ನಿ. ಕ್ಷಮ ನಡಿ
ಚಾಲದ ಅಕ್ಕ ಸ್ವಲ್ಪ ಸೈಡಿಗೆ ಸರ್ ಪೂಜ್ಯಾಯ ಪೂಜಾಯ ರಾಘವೇಂದ್ರಾಯ ಚತುರ್ಮಾರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇಷ್ಟು ಜನಗಳು ಕೂರಿಸಿಬಿಟ್ಟಿದ್ರು ಒಂದು ದೀಪ ಹಾಕಿ ಉತ್ಸವ ಬೋರ್ಡ್ ಮಾಡಿ ದೀಪ 5 ಬತ್ತಿ ಹಾಕಿ 5 ಬತ್ತಿ ಗಂಟೆ ಹಾಕಿ